ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತ ಚಿದಂಬರ ಮಹಾಗುರು ಚರಿತ್ರೆಯ 11ನೆಯ ಅಧ್ಯಾಯವನ್ನು ನೋಡೋಣಂತ. ಗರ್ವಹರಣ. ಶ್ರೀ ಚಿದಂಬರ ಕಂಗೇರಿ ತಟ ನಿವಾಸ ಸ್ಥಾನ ಸಚ್ಚಿದಾನಂದ ಗಣಪ್ರಿಯ ರೂಪಾತ್ಮನೇ ನಮಃ. ಓಂ ಶ್ರೀ ಶಿವ ಚಿದಂಬರಾಯ ನಮಃ. ಸದ್ಗುರು ಚಿದಂಬರನೇ, ನನ್ನಲ್ಲಿರುವ ಅಹಂಕಾರ ಹಾಗೂ ಗರ್ವಹರಣ ಮಾಡುವಂತಹನಾಗು. ಮಾಂತ್ರಿಕನ ಗರ್ವಹರಣ. ಮದಾಂಧನಾದ ಮಾಂತ್ರಿಕನೋರ್ವನು ತಿರುಪತಿಯ ಗಿರಿವಾಸನೆಡೆಗೆ ಬಂದು, ನೀನು ನನಗೆ 600 ರೂಪಾಯಿಗಳನ್ನು ಕೊಡಿಸು, ಇಲ್ಲದಿದ್ದರೆ ನಿನ್ನಲ್ಲಿರುವ ದೇವತಾಶಕ್ತಿಯ 16 ಕಲೆಗಳನ್ನು ನನ್ನ ಅನುಷ್ಠಾನ ಬಲದಿಂದ ತೆಗೆದು ನಿನ್ನನ್ನು ಕಳಾಹೀನನ್ನಾಗಿಸುವೆ ಎಂದಂದು ವಾಮಶಕ್ತಿಯಿಂದ ವೆಂಕಟೇಶನ 8 ಕಲೆಗಳನ್ನು ತೆಗೆದು ಗಿಂಡಿಯ ಜಲದಲ್ಲಿಟ್ಟನು. ಆ ರಾತ್ರಿಯೇ ಭಗವಂತನು ತನ್ನ ಅರ್ಚಕನ ಸ್ವಪ್ನದಲ್ಲಿ ಬಂದು ಆ ಮಾಂತ್ರಿಕನಿಗೆ ಹಣ ಕೊಟ್ಟು ಕಳಿಸಿ, ಕಲೆ ತೆಗೆದಿರಿಸಿದ ಜಲದಿಂದ ನನ್ನ ಅಭಿಷೇಕ ಮಾಡು ಎಂದಾಜ್ಞಾಪಿಸಿದನು. ಅರ್ಚಕನು ಅದರಂತೆ ಮಾಡಲು ಗಿರಿವಾಸನ ಮುಖ ಮೊದಲಿನಂತೆಯೇ ಕಾಂತಿಯುತವಾಯಿತು. ದೇವರಲ್ಲಿರುವ ಕಲೆಗಳನ್ನೇ ತೆಗೆಯುವ ಶಕ್ತಿ ತನಗಿದೆ ಎಂಬ ಅಹಂಕಾರದಿಂದ ಆ ಮಾಂತ್ರಿಕನು ಮತ್ತಷ್ಟು ಕೊಬ್ಬಿದನು. ಆಗ ಎಲ್ಲಾ ಕಡೆಗೂ ಹಬ್ಬಿದ್ದ ಚಿದಂಬರರ ಕೀರ್ತಿ ಕೇಳಿದ ಆ ಮಾಂತ್ರಿಕನು, ನಾರಾಯಣನನ್ನೇ ಜಯಿಸಿದ ನನಗೆ ನರನಾದ ಚಿದಂಬರನ ಕಾಲಹರಣ ಮಾಡುವುದೇನು ಕಷ್ಟ ಎಂದಂದು ಗುರುಗಳೆಡೆ ಬಂದು ಅನುಷ್ಠಾನ ಪ್ರಾರಂಭಿಸಿದನು. ಮಾಂತ್ರಿಕನ 7 ದಿನದ ಅನುಷ್ಠಾನ ಮುಗಿಯಿತಾದರೂ ಗುರುಗಳ ಲೀಲೆ ನಿರಾಯಾಸ ನಡೆದೇ ಇದ್ದವು. ಇದನ್ನು ಸಹಿಸದ ಅವನು ಪುನಃ 2ನೇ ಪುನಶ್ಚರಣ ಪ್ರಾರಂಭಿಸಲು ಮಂತ್ರಗಳು ಜ್ಞಾಪಕಕ್ಕೆ ಬರದೆ ತಪ್ಪು ತಪ್ಪಾಗಿ ಮಂತ್ರೋಚ್ಚಾರಣೆ ಮಾಡುತ್ತಿರಲು ಅವನ ದೃಷ್ಟಿಯೇ ಹೋಯಿತು. ದೇಹ ಜರ್ಜರಿತವಾಯಿತು. ಇದಕ್ಕೆಲ್ಲ ಪರಿಹಾರ ಕಾಣಲು ಗುರುಗಳಿಗೆ ಶರಣು ಹೋದನು. ಗುರುಗಳ ಅಂತಃಕರಣ ಕರಗಿ ಅವನ ಶಿರದ ಮೇಲೆ ವರದ ಹಸ್ತವನ್ನಿರಿಸಿದಾಗ ಅವನು ಮೊದಲಿನಂತೆಯೇ ಆಗಿ ದುಷ್ಟ ಬುದ್ಧಿ ತ್ಯಜಿಸಿ ಸ್ವಾಮಿಯ ಶಿಷ್ಯನಾಗಿ ಸೇವೆ ಸಲ್ಲಿಸುತ್ತಾ ಸಾರ್ಥಕತೆ ಹೊಂದಿದನು. ಕೀರ್ತನಕಾರನ ಅಹಂಕಾರ ಅಳಿಸಿದ್ದು. ಸಾತಾರ ಜಿಲ್ಲೆಯ ಗ್ರಾಮವೊಂದರ ಕೃಷ್ಣದಾಸನೆಂಬ ಅಹಂಕಾರಿ ಲೋಭಿ ಕೀರ್ತಕಾರನು ಊರೂರಲ್ಲಿ ಕೀರ್ತನೆ ಮಾಡುತ್ತಾ ಗುರುಗಳಿದ್ದಲ್ಲಿಗೆ ಬಂದನು. ಊರ ಜನ ಅವನು ಕೇಳಿದಷ್ಟು ಹಣ ಕೊಟ್ಟು ಗುರುಗಳ ಮುಂದೆ ಕೀರ್ತನೆ ಮಾಡಲು ಕೇಳಿಕೊಂಡರು. ಅಹಂಕಾರ ಮದದಿಂದ ಅವನು ಗುರುಗಳಿಗೆ ನಮಸ್ಕಾರ ಕೂಡ ಮಾಡದೆ ಕೀರ್ತನೆ ಪ್ರಾರಂಭಿಸಿದನು. ಅವನ ಅಹಂಕಾರ ಹೋಗಲಾಡಿಸಲು ಗುರುಗಳು ಒಂದು ಲೀಲೆ ಮಾಡಿದರು. ಒಮ್ಮೆಲೇ 4 ಹುಲಿಗಳು ಗರ್ಜಿಸುತ್ತಾ ಬಂದು ಕೀರ್ತನಕಾರನ ಮುಂದೆಯೇ ಕುಳಿತು ಬಿಟ್ಟವು. ಅವನ ಜಂಘಾಬಲವೇ ಉಡುಗಿ ಹೋಗಿ ಬಾಯಿಯಿಂದ ಒಂದು ನುಡಿಯೂ ಬಾರದಂತಾಯಿತು. ಗುರುಗಳು, ದಾಸರೇ ಹೆದರಬೇಡಿ, ಜಗತ್ಪ್ರಸಿದ್ಧರಾದ ನಿಮ್ಮ ಕೀರ್ತನೆ ಕೇಳಲು ವ್ಯಾಘ್ರಗಳೂ ಬಂದಿರಬಹುದು ಎಂದು ಹೇಳಿದರು. ದಾಸನ ಗರ್ವ ಜರ್ರನೆ ಇಳಿದು ಹೋಗಿ, ಪ್ರಾಣಭೀತಿಯಿಂದ ನನ್ನಿಂದ ಕೀರ್ತನೆ ಸಾಧ್ಯವಿಲ್ಲ, ಬೇರಾರಿಂದಲೋ ಮಾಡಿಸಿರಿ ಎಂದಂದು ಗುರುಗಳ ಪಾದಕ್ಕೆರಗಿದನು. ಜನರ ಗುಂಪಿನಲ್ಲಿದ್ದ ಮಹಾರ್ಜನಾಂಗದ ಓರ್ವನನ್ನು ಗುರುಗಳು ಕರೆದು ವರದ ಹಸ್ತ ಮಸ್ತಕದ ಮೇಲಿರಿಸಿ ಕೀರ್ತನೆ ಮಾಡಲು ಆಜ್ಞಾಪಿಸಿದರು. ಅಸ್ಖಲಿತವಾಗಿ ಅವನು ಕೀರ್ತನೆ ಪ್ರಾರಂಭಿಸಲು ವ್ಯಾಘ್ರಗಳೂ ಕೂಡ ಆಲಿಸಿ ಕೀರ್ತನೆ ಮುಗಿದ ಮೇಲೆ ಅವು ಗುರುಗಳ ಪಾದಕ್ಕೆರಗಿ ಹೊರಟು ಹೋದವು. ಇದನ್ನೆಲ್ಲ ಕಂಡ ದಾಸನ ಗರ್ವ ನಾಶವಾಗಿ ಗುರುಗಳಿಗೆ ಶರಣು ಹೋಗಲು ಗುರುಗಳು, ದಾಸರೇ, ಆ ಕೀರ್ತನಾಕಾರರಿಗೆ ಶರಣು ಹೋಗಿರಿ ಎಂದರು. ಅವನು ಕೀರ್ತನಾಕಾರನಿಗೆ ನಮಸ್ಕರಿಸಲು ಅವನು ನಾರದನಾಗಿ ಪ್ರಕಟವಾಗಿ ಅಹಂಕಾರ ತ್ಯಜಿಸಿ ಚಿದಂಬರನಲ್ಲಿ ಭಕ್ತಿ ಇಟ್ಟು ಉದ್ಧಾರವಾಗು ಎಂದು ಹೇಳಿ ನಾರದರು ಗುಪ್ತರಾದರು. ಮಾಂತ್ರಿಕನ ಅಹಂಕಾರ ಅಳಿಸಿ ಹೆಣ್ಣು ಕೂಸನ್ನು ಗಂಡು ಕೂಸನ್ನಾಗಿಸಿದ್ದು. ಶಕೆ 1734ರಲ್ಲಿ ಮಹಾಸ್ವಾಮಿ ಹುಬ್ಬಳ್ಳಿಯಲ್ಲಿದ್ದಾಗ ಬಂಗಾಲ ದೇಶದ 4 ಜನ ಮಾಂತ್ರಿಕರು ಗುರುಗಳ ಪರೀಕ್ಷೆ ಮಾಡುವ ಉದ್ದೇಶದಿಂದ ಬಂದು ತಮ್ಮ ವಾಮಶಕ್ತಿಯಿಂದ ಚಮತ್ಕಾರ ಮಾಡುತ್ತಾ ಗುರುಗಳ ಕಡೆಗೆ ಹೋಗುತ್ತಿದ್ದ ಜನರನ್ನು ಮರಳು ಮಾಡುತ್ತಾ ತಮ್ಮೆಡೆಗೆ ಆಕರ್ಷಿಸಲು ಪ್ರಾರಂಭಿಸಿದರು. ಒಮ್ಮೆ ಹೈದರಾಬಾದಿನ ಅಗರ್ಭ ಶ್ರೀಮಂತರಾದ ಅನಂತರಾವು ಹಾಗೂ ಬಹಿಣಾಬಾಯಿ ದಂಪತಿಗಳು ಸಂತಾನಾಪೇಕ್ಷೆಯಿಂದ ಸ್ವಾಮಿ ದರ್ಶನಕ್ಕೆ ಬಂದಾಗ ಅವರನ್ನು ತಮ್ಮೆಡೆಗೆ ಆಕರ್ಷಿಸಲು ಮಾಂತ್ರಿಕರು ಯಶಸ್ವಿಯಾದರು. ದಂಪತಿಗಳಿಂದ ಧನ ಕನಕ ಪಡೆದುಕೊಂಡು ಮಾಂತ್ರಿಕರು, ನಿಮಗೆ ಪುತ್ರ ಸಂತಾನ ಭಾಗ್ಯವಿಲ್ಲ, ನಮ್ಮ ಶಕ್ತಿಯಿಂದ ಪುತ್ರಿಯಾಗುವಂತೆ ಮಾಡುವೆವು ಎಂದು ಹೇಳಿ ಕಳುಹಿಸಿದರು. ನಂತರ ಗುರುಗಳ ಹತ್ತಿರ ಬಂದ ಆ ದಂಪತಿಗಳಿಗೆ ಅರಿವಿಚ್ಛೆಯಂತೆ ಪುತ್ರ ಸಂತಾನವಾಗುವುದೆಂದು ಗುರುಗಳು ಆಶೀರ್ವದಿಸಿ ಫಲಮಂತ್ರಾಕ್ಷತೆ ಕೊಟ್ಟು ಕಳುಹಿಸಿದರು. ಮಾಂತ್ರಿಕರ ಮಾತು ಸತ್ಯವಾಗುವುದೋ, ಚಿದಂಬರರ ಮಾತು ಸತ್ಯವಾಗುವುದೋ ಎಂಬ ಜಿಜ್ಞಾಸೆಯಲ್ಲಿದ್ದ ದಂಪತಿಗಳಿಗೆ ಮುಂದೆ ಕನ್ಯಾರತ್ನವು ಜನಿಸಿತು. ತಮ್ಮ ನುಡಿಯೇ ಸತ್ಯವಾಯಿತಲ್ಲ ಎಂದು ತಿಳಿದ ಮಾಂತ್ರಿಕರು ಮತ್ತಷ್ಟು ಕೊಬ್ಬಿ ದಂಪತಿಗಳಿಂದ ಇನ್ನಷ್ಟು ಧನಕನಕ ವಸೂಲಿ ಮಾಡುವುದಲ್ಲದೆ ಜನರನ್ನುದ್ದೇಶಿಸಿ ತಮ್ಮ ಸಾಮರ್ಥ್ಯದ ಮುಂದೆ ಚಿದಂಬರನ ಸಾಮರ್ಥ್ಯ ನಡೆಯುವುದಿಲ್ಲ ಎಂದು ಜಂಬ ಕೊಚ್ಚಿಕೊಳ್ಳ ಹತ್ತಿದರು. ಇತ್ತ ದಂಪತಿಗಳು ಚಿದಂಬರನ ಹತ್ತಿರ ಬಂದು, ನಿಮ್ಮ ನುಡಿ ಸುಳ್ಳಾಯಿತಲ್ಲ ಎಂದಾಗ ಗುರುಗಳು, ನನ್ನಿಂದ ನುಡಿಸಿದ ಆ ಪರಮಾತ್ಮನ ಮಾತು ಎಂದೂ ಸುಳ್ಳಾಗದು.
ನೀವು ಇನ್ನೊಮ್ಮೆ ಕೂಶಿನ ಲಿಂಗ ಪರೀಕ್ಷಿಸಿರಿ ಎಂದರು. ಅನಂತರಾಯನು ಸಿಟ್ಟಿನಿಂದ, ನಾವಂತೂ ಲಿಂಗ ಪರೀಕ್ಷಿಸಿದ್ದೇವೆ, ನೀವೇ ಪರೀಕ್ಷಿಸಿರಿ ಎಂದಂದು ಪತ್ನಿಯ ಕಂಕುಳದಲ್ಲಿದ್ದ ಕೂಸನ್ನು ಗುರುಗಳ ಮುಂದೆ ಇರಿಸಿದರು. ಸ್ವಾಮಿಯ ಅಗಾಧ ಲೀಲೆಯಿಂದ ಹೆಣ್ಣು ಕೂಸು ಆ ಕ್ಷಣವೇ ಗಂಡು ಕೂಸಾಗಿ ಮಾರ್ಪಟ್ಟಿತ್ತು. ಎಲ್ಲರಿಗೂ ಆಶ್ಚರ್ಯವಾಯಿತು. ಈ ವಿಷಯ ಎಲ್ಲೆಡೆ ಹಬ್ಬಿ ಮಾಂತ್ರಿಕರನ್ನು ಮತ್ತಷ್ಟು ಕೆರಳಿಸಿತು. ಗುರುಗಳ ಲೀಲೆ ಸಹಿಸದ ಅವರು ಆ ಕೂಸನ್ನು ಕೊಂದು ಬರುವಂತೆ ತಾವು ಒಲಿಸಿಕೊಂಡಿದ್ದ ಭೂತ ಪೇತಾತ್ಮಗಳಿಗೆ ಆಜ್ಞಾಪಿಸಿದರು. ಆ ದುಷ್ಟ ಶಕ್ತಿಗಳು ಶಿಶುವಿನ ಹತ್ತಿರ ಬಂದಾಗ ಆ ಮಗುವಿನ ರಕ್ಷಣಾರ್ಥ ಸ್ವಾಮಿಯ ಸುದರ್ಶನ ಚಕ್ರ ತಿರುಗುತ್ತಿತ್ತು. ಶಿಶುವನ್ನು ಕೊಲ್ಲಲು ಅದರ ಹತ್ತಿರ ಹೋಗುತ್ತಿದ್ದಂತೆಯೇ ಸುದರ್ಶನ ಚಕ್ರದ ಹೊಡೆತ ತಿಂದು ಅವು ಜರ್ಜರಿತವಾಗಿ ಮರಳಿ ಬಂದು ಮಾಂತ್ರಿಕರಿಗೆ ವಿಷಯ ತಿಳಿಸಿ ಈ ಕೂಡಲೇ ಚಿದಂಬರರಿಗೆ ಶರಣಾಗಿರಿ ಎಂದು ಹೇಳಿ ಅವರನ್ನೇ ಹೊಡೆಯ ಹತ್ತಿದವು. ಮಾಂತ್ರಿಕರು ನಿರುಪಾಯವಾಗಿ ಸ್ವಾಮಿಗೆ ಶರಣು ಹೋದರು. ಅನುಷ್ಠಾನ ಬಲದಿಂದ ಪಡೆದ ಶಕ್ತಿಯನ್ನು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲು ಮಾತ್ರ ಬಳಸಬೇಕೆಂದು ಗುರುಗಳು ಅವರಿಗೆ ಉಪದೇಶಿಸಿ ಕಳುಹಿಸಿದರು. ಭಿಕ್ಷೆ ಬೇಡಿಸಿ ಲಿಂಗಾರ್ಚನೆ ಮಾಡಿಸಿದ್ದು. ಹುಬ್ಬಳ್ಳಿಯ ಹನುಮಂತರಾವ್ ಕುಲಕರ್ಣಿ ಎಂಬುವನು ಲಕ್ಷ ಲಿಂಗಾರ್ಚನೆ ಮಾಡಿಸುವ ಸಂಕಲ್ಪದಿಂದ ಸ್ವಾಮಿಯ ಹತ್ತಿರ ಬಂದು ಹಣ ಸಹಾಯ ಕೇಳಲು ಭಿಕ್ಷೆ ಬೇಡಿ ಬಂದ ಹಣದಿಂದ ಲಿಂಗಾರ್ಚನೆ ಮಾಡಿಸು ಎಂದು ಹೇಳಿದರು. ಈ ವಿಚಾರ ಸಹಿಸದ ಅವನು, ನಾನೇಕೆ ಭಿಕ್ಷೆ ಬೇಡಬೇಕು ಎಂದಂದು ಕೊಲ್ಲಾಪುರಕ್ಕೆ ಬಂದು ಲಕ್ಷ್ಮಿಯ ಅನುಷ್ಠಾನ ಮಾಡಹತ್ತಿದನು. ದೇವಿಯು ಪ್ರಸನ್ನಳಾಗಿ, ಚಿದಂಬರ ಹೇಳಿದಂತೆಯೇ ಮಾಡು ಎಂದು ಸ್ವಪ್ನದಲ್ಲಿ ತನ್ನ ಪೂಜಾರಿಗೆ ಹೇಳಿ ಅವನನ್ನು ಗುಡಿಯಿಂದ ಹೊರಹಾಕಿಸಿದಳು. ಗುರುಗಳ ಹಾಗೂ ದೇವಿಯ ಮಾತಿಗೆ ಬೆಲೆ ಕೊಡದ ಹಠಮಾರಿ ಹನುಮಂತರಾಯನು ಗಾಣಗಾಪುರಕ್ಕೂ ತದನಂತರ ಪಂಢರಾಪುರಕ್ಕೂ ಹೋಗಿ ದತ್ತ ವಿಠಲನ ಅನುಷ್ಠಾನಗೈದಾಗ ಮೊದಲಿನಂತೆಯೇ ಚಿದಂಬರನೆಡೆಗೆ ಹೋದರೆ ಮಾತ್ರ ನಿನ್ನ ಕಾರ್ಯ ಸಿದ್ಧಿಸುವುದು, ವೃಥಾ ಕಾಲಹರಣ ಮಾಡಬೇಡ ಎಂದು ದೃಷ್ಟಾಂತವಾಯಿತು. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ಕೊನೆಗೆ ಚಿದಂಬರನಲ್ಲಿಗೇ ಬಂದು ಶರಣಾಗಿ, ನಿನ್ನಾಜ್ಞೆಯಂತೆ ಲಕ್ಷ ಲಿಂಗಾರ್ಚನೆ ಸಂಕಲ್ಪ ಪೂರ್ಣವಾಗಲು ಭಿಕ್ಷೆ ಪ್ರಾರಂಭಿಸುವೆ. ಭಕ್ತರ ಹೃದಯದಲ್ಲಿ ಹೋಗಿ ನನಗೆ ಸಾಕಾಗುವಷ್ಟು ಅವರು ಹಣ ನೀಡುವಂತೆ ಸಹಾಯ ಮಾಡು ಎಂದು ಕೇಳಿಕೊಂಡರು. ಗುರುಗಳು ಆಶೀರ್ವದಿಸಿ ಕಳುಹಿಸಿದರು. ಒಂದು ದಿನ ಶ್ರೀಮಂತನೂ ಕೃಪಣನೂ ನಾಸ್ತಿಕನೂ ಆದ ರಾಮಣ್ಣನ ಮನೆಗೆ ಭಿಕ್ಷೆ ಕೇಳಲು ಬಂದಾಗ ರಾಮಣ್ಣನ ಹೆಂಡತಿ ಸತ್ಕಾರ್ಯಕ್ಕೆ ದಾನ ಮಾಡಿರಿ ಎಂದು ಹೇಳಿದರು. ಕೇಳದೆ ಹನುಮಂತನನ್ನು ಬರೆಗೈಯಿಂದ ಕಳುಹಿಸಿದನು. ಇದಾದ 4 ದಿನಕ್ಕೆ ರಾಮಣ್ಣನಿಗೆ ವಿಪರೀತ ಉದರ ಶೂಲೆ ಪ್ರಾರಂಭವಾಗಿ ವೈದ್ಯರಿಂದ ಗುಣಪಡಿಸಲಾಗದೆ ಸಾಯುವ ಸ್ಥಿತಿ ತಲುಪಿದನು. ತನ್ನ ಕುಂಕುಮ ಉಳಿಸಿರೆಂದು ಪ್ರಾರ್ಥಿಸುತ್ತಿದ್ದ ರಾಮಣ್ಣನ ಹೆಂಡತಿಯ ಸ್ವಪ್ನದಲ್ಲಿ ಬಂದ ಗುರುಗಳು, ಹನುಮಂತರಾಯನ ಲಕ್ಷ ಲಿಂಗಾರ್ಚನೆಗೆ ಬೇಕಾಗುವಷ್ಟು ಹಣ ದಾನ ಮಾಡುತ್ತೇನೆಂದು ನಿನ್ನ ಗಂಡ ಸಂಕಲ್ಪ ಮಾಡಿದರೆ ಅವನು ಖಂಡಿತ ಉಳಿಯುವನು ಎಂದು ಹೇಳಿದರು. ಮರಣಾವಸ್ಥೆಯಲ್ಲಿದ್ದ ಗಂಡನಿಗೆ ಈ ವಿಷಯ ತಿಳಿಸಿ ಅವನಿಂದ ದಾನ ಮಾಡುತ್ತೇನೆಂದು ಸಂಕಲ್ಪ ಮಾಡಿಸಿದ ತಕ್ಷಣವೇ ಅವನು ಗುಣಮುಖನಾದನು. ದಂಪತಿಗಳು ಹನುಮಂತರಾಯನನ್ನು ಹುಡುಕಿಕೊಂಡು ಹೋಗಿ ಲಕ್ಷ ಲಿಂಗಾರ್ಚನೆಗೆ ಬೇಕಾಗುವ ಎಲ್ಲಾ ವಸ್ತು ಹಣ ದಾನ ಮಾಡಿ ಅವನಿಂದ ಲಕ್ಷ ಲಿಂಗಾರ್ಚನೆಗೆ ಮಾಡಿಸಿದರು. ಮಧುಕರಿ ಬೇಡಲು ಹಚ್ಚಿ ಗರ್ವಹರಣ ಮಾಡಿದ್ದು. ನಾಸಿಕ ಜಿಲ್ಲೆಗೆ ಸೇರಿದ ಲಕ್ಷ್ಮೀದಾಸನೆಂಬ ಅಗರ್ಭ ಶ್ರೀಮಂತನೋರ್ವ ಮಹಾರೋಗಗ್ರಸ್ತನಾಗಿ ಪತ್ನಿ ಸಮೇತ ಗುರುಗಳಲ್ಲಿಗೆ ಬಂದನು. ಪರಿಹಾರವಾಗಿ 7 ದಿನ ಮಧುಕರಿ ಬೇಡಿ ಉಣ್ಣಿರೆಂದು ಹೇಳಿದರು. ಶ್ರೀಮಂತನಾದ ನಾನೇಕೆ ಭಿಕ್ಷೆ ಬೇಡಿ ಉಣ್ಣಲಿ, ಬೇರೇನಾದರೂ ಸೇವೆ ಹೇಳಿರಿ ಎಂದನು. ಆಗ ಗುರುಗಳು ಸಿಟ್ಟಿನಿಂದ, ಭಿಕ್ಷೆ ಬೇಡು, ಇಲ್ಲವೇ ನಿನ್ನೂರಿಗೆ ಮರಳಿ ಹೋಗು ಎಂದಾಜ್ಞಾಪಿಸಿದರು. ಅವನು ತನ್ನೂರಿಗೆ ಹೋಗಿ ವೇದಬಲ್ಲ ಬ್ರಾಹ್ಮಣರನ್ನು ಕರೆಸಿ ಅವರು ಹೇಳಿದಂತೆ ದೇವಿಯ ಅನುಷ್ಠಾನ, ವಿಪ್ರಭೋಜನ, ದಾನ ಇತ್ಯಾದಿ 6 ತಿಂಗಳು ಮಾಡಲು ದೇವಿಯು ಸ್ವಪ್ನದಲ್ಲಿ ಶ್ರೀಮಂತಿಕೆಯ ಅಹಂಕಾರ ಬಿಟ್ಟು ರೋಗವಾಸಿಯಾಗಲು ಚಿದಂಬರರು ಹೇಳಿದಂತೆ ಮಾಡು ಎಂದು ಹೇಳಿದಳು. ನಿರುಪಾಯನಾಗಿ ಶ್ರೀಮಂತನು ಗುರುಗಳಿಗೆ ಮರಳಿ ಬಂದು ಕ್ಷಮೆಯಾಚಿಸಿ ಅವರಾಜ್ಞೆಯಂತೆ ಭಿಕ್ಷಾನ್ನ ಸೇವಿಸಿ ರೋಗಮುಕ್ತನಾದನು. ತೆಲಂಗ ದೇಶದ ಯೋಗೇಶ್ವರನೆಂಬ ಕಪಟ ಮಾಂತ್ರಿಕನು ದ್ರವ್ಯದಾಸೆಯಿಂದ ಸ್ವಾಮಿಯ ದರ್ಶನಕ್ಕೆ ಬಂದು ಮಹಾಸ್ವಾಮಿಯ ಓರ್ವ ಮಗನನ್ನು ತುಂಬಾ ಹಚ್ಚಿಕೊಂಡು ಯಾರಿಗೂ ಗೊತ್ತಾಗದಂತೆ ಅವನಿಗೆ ಮಂತ್ರವಿದ್ಯೆ ಕಲಿಸಿ ಅವನಿಂದ 5,000 ರೂಪಾಯಿಗಳನ್ನು ಹಾಗೂ ಮಹಾವಸ್ತ್ರಗಳನ್ನು ಇಸಿದುಕೊಂಡು ಮಹಾಸ್ವಾಮಿಗೆ ಹೇಳಬಾರದೆಂದು ತಿಳಿಸಿ ತನ್ನೂರಿಗೆ ಹೊರಟನು. ಆದರೆ ಮಾರ್ಗ ಮಧ್ಯೆ ಕಾಡಿನಲ್ಲಿ ಕಳ್ಳರು ಅವನನ್ನು ಹಿಡಿದು ಎಲ್ಲವನ್ನೂ ದೋಚಿದರಲ್ಲದೆ ಅವನನ್ನು ಮುಗಿಸಬೇಕೆಂದು ಯೋಚಿಸಲು ಆಗ ತಟ್ಟನೆ ತನ್ನ ತಪ್ಪಿನ ಅರಿವಾಗಿ ಸ್ವಾಮಿಯನ್ನು ನೆನೆಸಿ ಕ್ಷಮಿಸೆಂದು ಕೇಳಿಕೊಂಡಾಗ ಸ್ವಾಮಿಯು ಕೃಪೆಯಿಂದ ಜೀವಭಯದಿಂದ ಅವನು ಪಾರಾದನು. 11ನೇ ಅಧ್ಯಾಯ ಸಮಾಪ್ತವಾಯಿತು. ಶ್ರೀ ಚಿದಂಬರಾರ್ಪಣಮಸ್ತು. ಜೈ ಚಿದಂಬರ. ಈಗೊಂದು ಚಿದಂಬರರ ಹಾಡು. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ, ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ, ದಾರಿ ಕಾಣದೆ ನಾನು ಭಯಭೀತಳಾಗಿರುವೆ,
ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಸಿರಿತನ ಮದದಲ್ಲಿ ನಿನ್ನ ನೆನೆಲಿಲ್ಲನಾ, ಸಿರಿತನ ಮದದಲ್ಲಿ ನಿನ್ನ ನೆನೆಲಿಲ್ಲನಾ, ಯೌವನ ಯಮಕಲ್ಲಿ ನಿನ್ನ ಮರೆತೇನಲ್ಲ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಆಶೆಗಳ ಬೆನ್ನತ್ತಿ ನೀರಾಸೆ ನಾನಾದೆ, ಆಸೆಗಳ ಬೆನ್ನತ್ತಿ ನೀರಾಸೆ ನಾನಾದೆ, ಕನಸನ್ನು ಕಾಣುತ್ತ ನಾ ಕಳವಳಿಸಿದೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಸಂಸಾರ ಸುಖಕ್ಕಾಗಿ ಹಗಲಿರುಳು ನಾ ದುಡಿದೆ, ಸಂಸಾರ ಸುಖಕ್ಕಾಗಿ ಹಗಲಿರುಳು ನಾ ದುಡಿದೆ, ಸುಖವೆಲ್ಲೂ ಕಾಣೆನ ದುಃಖವೇ ತುಂಬಿದೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಹೀಗೇಕೆ ಕೋಪ ಯಾರದೋ ಶಾಪ, ಹೀಗೇಕೆ ಕೋಪ ಯಾರದೋ ಶಾಪ, ನಾ ಮಾಡಿದ ಅಪರಾಧ ಏನೋ ಚಿದಂಬರ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಕ್ಷಣ ಕ್ಷಣಕ್ಕೂ ದುಃಖವೇ ಅಲೆಯಾಗಿ ಬರುತ್ತಿದೆ, ಕ್ಷಣ ಕ್ಷಣಕ್ಕೂ ದುಃಖವೇ ಅಲೆಯಾಗಿ ಬರುತ್ತಿದೆ. ಪೂರ್ಣ ಬ್ರಹ್ಮ ನೀಯನ್ನ ಕರುಣಿಸೋ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ದಾರಿ ಕಾಣದೆ ನಾನು ಭಯಭೀತಳಾಗಿರುವೆ, ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಇಷ್ಟೊತ್ತು ಚರಿತ್ರೆ ಹಾಗೂ ಹಾಡು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ.